ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಕುರಿಗಾಹಿಯ ಮೇಲೆ ಮಾಡಿರುವ ಹಲ್ಲೆಯನ್ನು ಖಂಡಿಸಿ ಇಂದು ಕಾಳಗಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ಕಾಳಗಿ ಹಾಗೂ ಅಸಂಘಟಿತ ಕುರಿಗಾಹಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಾಳಗಿ ಪಟ್ಟಣದ ತಹಸೀಲ್ ಕಾರ್ಯಾಲಯದಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಕುರಿಗಾಹಿಯ ಮೇಲೆ ಮಾಡಿರುವ ಹಲ್ಲೆಯನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ಕಾಳಗಿ ಹಾಗೂ ಅಸಂಘಟಿತ ಕುರಿಗಾಹಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡು ಕುರಿ ಕಾಯುವ ಕುರಿಗಾಹಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪಿಯನ್ನು ಬಂಧಿಸಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಹಾಗೂ 2025 ಕುರಿಗಾಹಿಗಳ ಕಾಯ್ದೆಯನ್ನ ಜಾರಿ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಲ್ಲೆಗೊಳಗಾದ ಕುರಿಗಾಹಿಗೆ ಸರ್ಕಾರದ ವತಿಯಿಂದ 50 ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಾಳಗಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ತಾಲೂಕಾ ಅಧ್ಯಕ್ಷ ರೇವಣಸಿದ್ದಪ್ಪ ಅರಣಕಲ್, ಪ್ರವೀಣ್ ಪೂಜಾರಿ, ಪದ್ಮಣ್ಣ ಪೂಜಾರಿ, ಮಾಳಪ್ಪ, ಕೇಶ್ವರ್, ಹನುಮಂತ್ ಸೇರಿದಂತೆ ಅನೇಕರು ಇದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಎಲ್ಲೆಲ್ಲಿ ಮೇವು ನೀರು ಇರ್ತದೆ ಅಂತ ಜಾಗದಲ್ಲಿ ನಮ್ಮ ಸಮಾಜದ ಅಣ್ಣ ತಮ್ಮಂದಿರು ಹೋಗಿ ತಮ್ಮ ಉಪಜೀವನ ಸಾಗಿಸುವಂತ ಸಮಯ ಇರ್ತದೆ ಬಂಧುಗಳೇ. ಹಾಗೂ ಅದೇ ರೀತಿಯಾಗಿ 1-2 ವರ್ಷದಿಂದ ಅರಣ್ಯ ಅಧಿಕಾರಿಗಳು ನಮ್ಮ ಸಮಾಜದ ಅಣ್ಣ ತಮ್ಮಂದಿರು ಕುರಿಯನ್ನು ಕಾಯಲು ಮೇಯಿಸಲು ಹೋದ ಸಮಯದಲ್ಲಿ ಅವರ ಮೇಲೆ ಹಲ್ಲೆ ಹಾಗೂ ಅದೇ ರೀತಿ ದಿನನಿತ್ಯ ನಮ್ಮ ಸಮಾಜದ ನಮ್ಮ ಮನೆ ದೇವರ ಅಂತ ಹೇಳುವಂಥ ಕುರಿಗಳ ಕಳ್ಳತನ ಆಗದಿರುವುದು ಹಾಗೂ ಸಮಾಜದ ಮೇಲೆ ಆಗುವಂಥ ಹಲ್ಲೆ ಆಗಿರ್ಬೋದು. ಹಾಗೂ ಅದೇ ರೀತಿ ಮೊನ್ನೆ 2020ರಲ್ಲಿ ಈ ಘನ ಸರ್ಕಾರವನ್ನು ಒಂದು ಮಸೂದೆಯನ್ನು ಜಾರಿಗೆ ತಂತು. ಆ ಮಸೂದೆ ಜಾರಿಗೆ ಎಲ್ಲಿಗಾಗಿದಪ್ಪ ಅಂತಂದ್ರೆ ಅದು ಬೆಳಗಾವಿಯಲ್ಲಿ ಮತ್ತು ಬಾಗಲಕೋಟಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಕುರಿಗಾಯುವ ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಬಂದೂಕಿನ ತರಬೇತಿ. ಹಾಗೂ ಆ ಕಾಯ್ದೆಯಲ್ಲಿ ಯಾವುದೇ ಒಂದು ಸಂಚಾರಿ ಕುರಿಗಾರಿ ಮೇಲೆ ಹಲ್ಲೆ ಆದಂತ ತಕ್ಷಣ ದಾಖಲಾಗಬೇಕಂತ ಕಾಯ್ದೆ ಅದ. ಆ ಕಾಯ್ದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾಕಿನ್ನ ಅನ್ವಯ ಆಗ್ತಿಲ್ಲ. ಹಾಗೂ ಅದೇ ರೀತಿಯಾಗಿ ನಮ್ಮ ಕುರುಬ ಸಮಾಜದ ಅಣ್ಣ ತಮ್ಮಂದಿರಿಗೆ ತಮ್ಮ ಜೀವನ ಯಾವ ಥರ ನಡೆಸ್ತಾ ಇದ್ದಾರಪ್ಪ ಅಂತಂದ್ರೆ ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಯಾವ ಗಳಿಗೆಯಲ್ಲಿ ಯಾರು ಬರ್ತಾರ, ಯಾವ ದಣಿ ಬರ್ತಾನೆ, ಯಾವ ಸಾವುಕಾರ ಬರ್ತಾನ, ಯಾವ ರೈತ ಬಂದು ನಮ್ಗೆ ಯಾವ ಅಧಿಕಾರಿ ಬಂದು ಹಲ್ಲೆ ಮಾಡ್ತಾರ ಅನ್ನುವಂಥ ಭಯದ ವಾತಾವರಣದಲ್ಲಿ ನಮ್ಮ ಸಮಾಜದ ಅಣ್ಣ ತಮ್ಮಂದಿರು ಕುರಿ ಕಾಯುವಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಈ ಕಾಯ್ದೆ ಏನದ ಈ ಸರ್ಕಾರ ತಕ್ಷಣವನ್ನು ಜಾರಿಗೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಆ ಕಾಯ್ದೆ ಪ್ರಕಾರ ಯಾವ ಥರ ಕುರಿಗಾಯಿಗಳಿಗೆ ಗಂಧಕಿನ ತರಬೇತಿಯನ್ನು ಕೊಟ್ಟು ತಮ್ಮ ಜೀವದ ಸಂರಕ್ಷಣೆಗಾಗಿ ಗಂಧಕಿನ ಪರವಾನಗಿಯನ್ನು ಕೊಟ್ಟು ನಮ್ಮ ರೈತರ ನಮ್ಮ ಕುರಿಗಾಯಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.